ಕಲಬುರಗಿ ನಗರದಾದ್ಯಂತ ವ್ಯಾಪಾರ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವಂತೆ ಆಗ್ರಹಿಸಿ ಜೈ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಹಾನಗರ ಪಾಲಿಕೆ ಕಚೇರಿಯ ಎದುರು ಜೈ ಕನ್ನಡಿಗರ ಸೇನೆ ಅಧ್ಯಕ್ಷ ದತ್ತು ಬಾಸ್ಕಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಲಬುರಗಿ ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧಿಸುವಂತೆ ಒತ್ತಾಯಿಸಿದರು. ಸರ್ಕಾರ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವಂತೆ ಆದೇಶ ಹೊರಡಿಸಿ ಹಲವು ದಿನಗಳೇ ಕಳೆದಿದ್ದು ಈವರೆಗೂ ಪ್ಲಾಸ್ಟಿಕ್ ಬಳಸಲಾಗುತ್ತಿದೆ. ಹೀಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತ ಹಾಗೂ ಅಧಿಕಾರಿಗಳು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ತಡೆಯಬೇಕು ಎಂದು ಆಗ್ರಹಿಸಿದರು. ಇವತ್ತು ಪ್ರಥಮ ಬಾರಿಗೆ ಮಹಾಪೌರರಾದ ಇವತ್ತು ಯಲ್ಲಪ್ಪ ನಾಯ್ಕೊಡೋರು ಇವತ್ತು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇವತ್ತೇನಪ್ಪ ನಾವು ಜೈ ಕನ್ನಡ ಸೇನೆಯಿಂದ ಏನು ಮನವಿ ಸಲ್ಲಿಸಪ್ಪ ಅಂದ್ರೆ ಕಲಬುರಗಿ ನಗರದಾಗ ಭಾಳ ಬೆಲೆಬೇರಿ ಅಂದ್ರೆ ಪ್ಲಾಸ್ಟಿಕ್. ಯಾಕಂದ್ರೆ ಸುಮಾರು ವರ್ಷದಲ್ಲಿ ಏನದ ನಾವು ಯಾವಾಗಲೂ ಮೇಯರ್ ಭೀ ಕೊಟ್ಟಿವಿ, ಯಾವತ್ತೂ ಕ್ರಮ ತೊಂದಿಲ್ಲ. ಇದು ಏನೋ ಒಳ್ಳೆಯ ಇವತ್ತು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ, ಅವರಿಗೊಂದು ಮನವಿ ಸಲ್ಲಿಸೀವಿ. ಅದು ಕೂಡಲೇ ಕಲಬುರಗಿ ನಗರದಾಗ ಎಲ್ಲಿ ಭೀ ಅಲ್ಲಿ ಕಿರಾಣಿ ಶಾಪ್ ಆಗಲಿ, ಎಲ್ಲ ಗಂಜಾಗಲಿ ಮತ್ತು ಮಾರ್ಕೆಟ್ ಆಗಲಿ, ಆಲ್ರೆಡಿ ಈಗ ಬಸ್ ಸ್ಟ್ಯಾಂಡ್ ಆಗಲಿ, ಸುತ್ತಮುತ್ತ ಕಲಬುರಗಿ ನಗರದಾಗ ಎಲ್ಲಿ ಪ್ಲಾಸ್ಟಿಕ್ ಇದ್ದರೆ ಬಂದ್ ಮಾಡ್ಬೇಕಂತ ನಮ್ದು ಬೇಡಿಕೆ ಅದ. ಯಾಕಂದ್ರೆ ಅದು ಕಂಪ್ನಿಗೆ ಏನು ಮಹಾಪೌರರು ಏನಂದ್ರೆ ಕಂಪ್ನಿಗೆ ಕಳಿಸ್ತೀನಿ ಅಂತ ಲೆಟ್ರ್ ಅವ್ರು ಭೀ ಮಹಾಪೌರರು ಮಾಡ್ತೀನಿ ಅಂದ್ರೆ ಅಡ್ರೆಸ್ ಅದು ಕಂಪ್ನಿ ಪೂರ ಬಂದಾಗಬೇಕು. ಬಂದಾಗಲಿಲ್ಲ ಬಂದ್ರೆ 8 ದಿವಸದಾಗೆಲ್ಲ ಮಾರ್ಕೆಟಲ್ಲಿ ಎಲ್ಲಿ ಪ್ಲಾಸ್ಟಿಕ್ ಸಿಗ್ತಾವೆ ನಾವು ಅಲ್ಲೇ ಒಂದು ಪ್ರತಿಭಟನೆ ಮಾಡೋದು, ಇಲ್ಲಾಂದ್ರೆ ಅಲ್ಲೇ ಹಿಡಿಯೋದು ನಾವು ಕೆಲಸ ಮಾಡ್ತೀವಿ ಪ್ಲಾಸ್ಟಿಕ್ಗಳು. ಯಾಕಂದ್ರೆ ಬೆಲೆವರೆಗೆ ಅಂದ್ರೆ ಈಗ ನಾಲಿಗಳು ತುಂಬ್ತಾವೆ. ಈಗ ಮಳೆಗಾಲ ಬಂದಾಗ ಪ್ಲಾಸ್ಟಿಕ್ ಹೋಗಿದ್ರೆ ಪೂರ ಪ್ಯಾಕ್ ಹಾಕಿಸಿ ಪೂರ ಬಂದಾಗಿ ಪೂರ ಅಸ್ತವ್ಯಸ್ತ ಆಗ್ಲತ್ತದ. ಜನರಿಗೆ ಭಾಳ ತೊಂದರೆ ಆಗತ್ತದ. ಅದರಲ್ಲಿದ್ದು ಪ್ಲಾಸ್ಟಿಕ್ಲಿದ್ದು ಏನಾಗತ್ತದ ಜನರಿಗೆ ಭೀ ಭಾಳ ತೊಂದರೆ ಆಗ್ಲತ್ತದ. ಅದು ಕೂಡಲೇ ನಾವು ಬೇಡಿಕೆ ಏನಪ್ಪ ಅಂದ್ರೆ ಇವತ್ತು ಬಂದ್ ಮಾಡಬೇಕು ಪ್ಲಾಸ್ಟಿಕ್ ಅಂತ ನಮ್ಮ ಬೇಡಿಕೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.